ಪ್ರೀತಿವೀಕ್ಷಕರೇ, ನಾನು ಕಳೆದ ವಿಡಿಯೋದಲ್ಲಿ RTE ಅಡಿಯಲ್ಲಿ ಯಾರೆಲ್ಲ ಉಚಿತ ಶಿಕ್ಷಣವನ್ನ 1ನೇ ತರಗತಿಯಿಂದ 8ನೇ ತರಗತಿವರೆಗೆ ತೆಗೆದುಕೊಳ್ಬಹುದು, ಅದರಲ್ಲೂ ಪ್ರೈವೇಟ್ ಸ್ಕೂಲ್ಸ್ ಅಂಡ್ ಏಡೆಡ್ ಸ್ಕೂಲ್ಸ್ ಗಳಲ್ಲೂ. ಪ್ರೀತಿವೀಕ್ಷಕರೇ, RTE ಅಡಿಯಲ್ಲಿ ಯಾರೆಲ್ಲ ಉಚಿತ ಶಿಕ್ಷಣಕ್ಕಾಗಿ ಅಪ್ಲಿಕೇಶನ್ ಹಾಕ್ತಾ ಇದ್ದೀರೋ ಅದಕ್ಕಾಗಿ ಒಂದು ವೇಳಾಪಟ್ಟಿ ಬಿಡುಗಡೆ ಆಗಿದೆ. ಯಾವಾಗ ಅಪ್ಲಿಕೇಶನ್ ಹಾಕಬೇಕು, ಹೇಗೆ ಹಾಕಬೇಕು, ಪ್ರಯೋಗಾರ್ಥ ಅಪ್ಲಿಕೇಶನ್ ಯಾವಾಗ, ಲಾಸ್ಟ್ ಡೇಟು ಯಾವಾಗ, ಎಲ್ಲ ಮಾಹಿತಿಯನ್ನ ನಾನು ಈ ವಿಡಿಯೋದಲ್ಲಿ ಹಂಚ್ಕೊಳ್ಳೋಕೆ ಹೋಗ್ತಾ ಇದ್ದೀನಿ. ಬನ್ನಿ ವಿಡಿಯೋನ ಮುಂದುವರಿಸೋಣ. ಅದಕ್ಕೂ ಮುನ್ನ ನೀವೇನಾದ್ರು ಫಸ್ಟ್ ಟೈಮ್ ಬಂದು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆ ಮೂಲಕ ಸಪೋರ್ಟ್ ಮಾಡ್ತಾರೆ. ಜೊತೆಗೆ ನಾನ್ ಮಾಡ್ತಕ್ಕಂತ ಈ ರೀತಿಯ ಎಲ್ಲ ವಿಡಿಯೋಗಳು ನೋಟಿಫಿಕೇಶನ್ ಜೊತೆನಲ್ಲಿ ನಿಮಗೆ ಬಂದು ತಲುಪಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಪ್ರೀತಿವೀಕ್ಷಕರೇ, ನಾನು ಕಳೆದ ವಿಡಿಯೋನಲ್ಲಿ ಈ RTE ಅಡಿಯಲ್ಲಿ ಯಾರೆಲ್ಲ ಅಪ್ಲಿಕೇಶನ್ ಹಾಕಿ ಉಚಿತ ಶಿಕ್ಷಣವನ್ನ ತೆಗೆದುಕೊಳ್ಳಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರೋ ಅದಕ್ಕಾಗಿ ಸರ್ಕಾರ ಸ್ಕೂಲ್ಗಳನ್ನ ಮ್ಯಾಪಿಂಗ್ ಮಾಡಿ ಅಂತ ಹೇಳಿದೆ. ಅದರ ವಿಡಿಯೋನ ನಾನು ಆಲ್ರೆಡಿ ಮಾಡಿಕೊಟ್ಟಿದ್ದೀನಿ. ಮ್ಯಾಪಿಂಗ್ ಎಲ್ಲ ಹೇಗ್ ಮಾಡ್ತಾರೆ, ಯಾವ ಯಾವ ಪ್ರದೇಶವನ್ನ ಮ್ಯಾಪಿಂಗ್ ಗೆ ಒಳಗೊಳಿಸಲಾಗ್ತಾ ಇದೆ, ಅದಕ್ಕಾಗಿ ಒಂದು ವಿಡಿಯೋ ಮಾಡಿದ್ದೀನಿ. ನೀವು ನೋಡಿಲ್ಲ ಅಂತ ಹೇಳಿದ್ರೆ ಎಂಡ್ ಸ್ಕ್ರೀನ್ ಅಲ್ಲಿ ಹಾಕಿರ್ತೀನಿ ಅಥವಾ ಐ ಕಾರ್ಡ್ ಅಲ್ಲಿ ಹಾಕಿರ್ತೀನಿ, ಹೋಗಿ ನೋಡಿ. ಮ್ಯಾಪಿಂಗ್ ಮುಗಿದ ನಂತರದಲ್ಲಿ ಈಗ ಅಡ್ಮಿಷನ್ ಪ್ರೊಸೀಜರ್ಸ್ ನ ಆರಂಭ ಮಾಡುತ್ತೆ. ಈ ವಿಡಿಯೋದಲ್ಲಿ ಆ ವೇಳಾಪಟ್ಟಿಯನ್ನು ಬಿಡುಗಡೆ ಮಾಡಿದೆ, ಆ ವಿಚಾರವನ್ನ ಮಾತನಾಡ್ತಾ ಇದ್ದೀನಿ. ಪ್ರೀತಿಯ ವೀಕ್ಷಕರೇ, 26-27ನೇ ಸಾಲಿನ RTE ದಾಖಲಾತಿ ಪ್ರಕ್ರಿಯೆಗೆ ತಾತ್ಕಾಲಿಕ ವೇಳಾಪಟ್ಟಿ. ಅದರಲ್ಲಿ ಒಂದನೇದಾಗಿ 26-27ನೇ ಸಾಲಿನ ಪ್ರವೇಶ ಪ್ರಕ್ರಿಯೆ ಬಗ್ಗೆ ಮಾರ್ಗಸೂಚಿ ಹೊರಡಿಸುವುದು ಆಲ್ರೆಡಿ ಆಗಿದೆ. ಅದಕ್ಕೆ ಡೇಟ್ ಕೊಡ್ತಾರೆ 5/2/2026 ಎರಡನೇದಾಗಿ ಸರ್ಕಾರಿ, ಅನುದಾನಿತ ಹಾಗೂ ಅನುದಾನ ರಹಿತ ಶಾಲೆಗಳು ಸೇರಿದಂತೆ ನೆರೆಹೊರೆಯ ಎಲ್ಲಾ ಶಾಲೆಗಳ ತಾತ್ಕಾಲಿಕ ಪಟ್ಟಿ ಪ್ರಕಟಣೆ ಅದು ಆಗಿದೆಯಂತೆ 12/2/2026. ಅಂದ್ರೆ ಮ್ಯಾಪಿಂಗ್ ಎಲ್ಲ ಮುಗಿದು ಎಷ್ಟು ಶಾಲೆಗಳು ಬರ್ತವೆ, ಎಷ್ಟು ಅಡ್ಮಿಷನ್ಸ್ ಇದೆ, ಎಲ್ಲ ಡೀಟೇಲ್ಸ್ ಅನ್ನ ಆಲ್ರೆಡಿ ಬಿಡುಗಡೆ ಮಾಡಿದಾರಂತೆ. ಮೂರನೇದಾಗಿ ನೆರೆಹೊರೆ ಶಾಲೆಗಳ ಬಗ್ಗೆ ಆಕ್ಷೇಪಣೆ ಸಲ್ಲಿಸಲು ಕೊನೆಯ ದಿನಾಂಕ 16/2/2026. ಇನ್ 2 ದಿನಗಳು ಇವೆ. ಯಾರಾದ್ರೂ ನೆರೆಹೊರೆ ಶಾಲೆಗಳಲ್ಲಿ ಆಕ್ಷೇಪಣೆಯನ್ನ ಸಲ್ಲಿಸೋರಿದ್ರೆ ಅದಕ್ಕಾಗಿ 16ನೇ ತಾರೀಕುವರೆಗೆ ಸಮಯ ಇದೆ ಎಂಬುದಾಗಿ ಹೇಳಲಾಗಿದೆ. ನಾಲ್ಕನೇದಾಗಿ ನೆರೆಹೊರೆ ಶಾಲೆಗಳ ಅಂತಿಮ ಪಟ್ಟಿ LKG ಹಾಗೂ 1ನೇ ತರಗತಿಗೆ ಅನುದಾನ ರಹಿತ ಶಾಲೆಗಳಲ್ಲಿ ಶಾಲಾವಾರು 25% ಪ್ರಮಾಣದಲ್ಲಿ ಲಭ್ಯವಿರುವ ಸೀಟುಗಳು ಹಾಗೂ ಅನುದಾನಿತ ಶಾಲೆಗಳಲ್ಲಿ ಕನಿಷ್ಠ ಲಭ್ಯವಿರುವ ಶಾಲಾವಾರು ಸೀಟುಗಳ ಸಂಖ್ಯೆಯನ್ನು ಜಿಲ್ಲೆಯ ಅಧಿಕೃತ ವೆಬ್ಸೈಟ್ ನಲ್ಲಿ ಅಥವಾ ಕಚೇರಿಯ ನೋಟಿಸ್ ಬೋರ್ಡ್ ನಲ್ಲಿ ಪ್ರಕಟಿಸುವುದು. ಅಂದ್ರೆ LKG ಮತ್ತು 1ನೇ ತರಗತಿಗೆ ಈ ಪ್ರೈವೇಟ್ ಸ್ಕೂಲ್ಸ್ ಗಳಾದ್ರೆ 25% ಏನು RTE ಅಡಿಯಲ್ಲಿ ಕೊಡಬೇಕೋ ಆ ಸೀಟಿನ ಅವೈಲಬಿಲಿಟಿ, ಮತ್ತು ಅನುದಾನಿತ ಶಾಲೆಗಳು ಮತ್ತು ಸರ್ಕಾರಿ ಶಾಲೆಗಳಲ್ಲಿ ಎಷ್ಟು ಸೀಟು ಲಭ್ಯ ಇದಾವೆ ಆ ಮಾಹಿತಿ ಎಲ್ಲವನ್ನು ಕೂಡ ಅನೌನ್ಸ್ ಮಾಡೋದಕ್ಕೆ ಒಂದು ಡೇಟ್ ಅನ್ನ ಕೊಟ್ಟಿದ್ದಾರೆ. ಅದು 18/2/2026. ಇನ್ನು 5ನೇದಾಗಿ ಅರ್ಜಿ ಸಲ್ಲಿಸಲು ಪ್ರಯೋಗಾರ್ಥ ಅವಧಿ ಟ್ರಯಲ್, ಅದಕ್ಕೆ 20/2/2026 21/2/2026. ಅಂದ್ರೆ ಯಾರೆಲ್ಲ ತಂದೆ ತಾಯಿಗಳು RTE ಅಡಿಯಲ್ಲಿ ಅಡ್ಮಿಷನ್ ತೆಗೆದುಕೊಳ್ಳಕ್ಕೆ ರೆಡಿ ಇದ್ದಾರೋ ಅವರು ಟ್ರಯಲ್ ಆಗಿ ಅಪ್ಲಿಕೇಶನ್ ಹಾಕ್ಬೋದು. ಅದಕ್ಕೆ 2 ದಿನವನ್ನ ಅವಕಾಶ ಮಾಡಿಕೊಡಲಾಗಿದೆ. ಅದು 20 ಮತ್ತು 21 ಇದೇ ಸೆಪ್ಟೆಂಬರ್ 2026. ಅಂದ್ರೆ ಯಾರೆಲ್ಲ RTE ಅಡಿಯಲ್ಲಿ ಅಡ್ಮಿಷನ್ ತೆಗೆದುಕೊಳ್ಳೋದಕ್ಕೆ ರೆಡಿ ಇದ್ದಾರೋ ಆ ತಂದೆ ತಾಯಿಗಳು ಇದೇ 20-21 ಫೆಬ್ರವರಿ 2026 ಟ್ರಯಲ್ ಅಪ್ಲಿಕೇಶನ್ ಹಾಕ್ಬೋದು. ಅಲ್ಲಿ ಏನಾದ್ರೂ ಸಮಸ್ಯೆಗಳಿದ್ರೆ ನಂತರದ ಮುಖ್ಯ ಅಪ್ಲಿಕೇಶನ್ ನಲ್ಲಿ ಅದನ್ನ ಪರಿಹಾರ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಟ್ರಯಲ್ ಅಪ್ಲಿಕೇಶನ್ ನ ಪ್ರತಿಯೊಬ್ರು ಟ್ರೈ ಮಾಡಿ ಎಂಬುದಾಗಿ ಅದಕ್ಕೆ ಡೇಟ್ ಅನ್ನ ಅನೌನ್ಸ್ ಮಾಡಿ ಕೊಟ್ಟಿದೆ. ಇನ್ನು 6ನೇದಾಗಿ ಅನುದಾನಿತ ಶಾಲೆಗಳು ಸೇರಿದಂತೆ RTE ಅಡಿ ದಾಖಲಾತಿ ಕೋರಿ ಪೋಷಕರು ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ದಿನಾಂಕ ಅದು 24/2/2026 24/3/2026 ನೀಡಿದ್ದಾರೆ. ಸರ್ಕಾರಿ ಶಾಲೆಗಳನ್ನ ಹೊರತುಪಡಿಸಿ ಅನುದಾನಿತ ಶಾಲೆಗಳು ಮತ್ತು ಅನುದಾನ ರಹಿತ ಶಾಲೆಗಳಲ್ಲಿ ಏನು RTE ಅಡಿಯಲ್ಲಿ ಪೋಷಕರು ಅರ್ಜಿಯನ್ನ ಹಾಕ್ತಾರೋ ಅದಕ್ಕಾಗಿ ಡೇಟ್ ಅನ್ನ ಅನೌನ್ಸ್ ಮಾಡಿಕೊಟ್ಟಿದೆ. ಅದು ಇದೇ 24 ಅಂದ್ರೆ ಫೆಬ್ರವರಿ 24 2026 24/3/2026 ಕೂಡ ನೀಡಿದ್ದಾರೆ. ಅಂದ್ರೆ 1 ತಿಂಗಳ ಅವಧಿಯನ್ನ ಈ ಪೋಷಕರು ಅರ್ಜಿ ಹಾಕ್ಲಿಕ್ಕೆ ನೀಡಲಾಗಿದೆ. ಇನ್ನು 7ನೇದಾಗಿ EID ಮೂಲಕ ಸಲ್ಲಿಸಿದ ಅರ್ಜಿಗಳ ದತ್ತಾಂಶದ ನೈಜತೆ ಪರಿಶೀಲನೆ ಅದು 25/2/2026
25/3/2026 ಯಾರೆಲ್ಲಾ ಪೋಷಕರು ಅರ್ಜಿಯನ್ನ ಹಾಕಿದಾರೋ ಅದು ಸರಿನಾ ಇಲ್ವಾ ಅಂತಕ್ಕಂಥ ನೈಜತೆಯ ಪರಿಶೀಲನೆ ಕೂಡ ಈ ತಿಂಗಳುಗಳಲ್ಲೇ ಮಾಡ್ಕೊಳ್ತಾರೆ. ಇನ್ನು 8ನೇದು ವಿಶೇಷ ಪ್ರವರ್ಗಗಳು ಮತ್ತು ಕ್ರಮಬದ್ಧವಲ್ಲದ ಅರ್ಜಿಗಳ ಪರಿಶೀಲನೆ. ಅದಕ್ಕಾಗಿ 25/2/2026 25/3/2026 ವಿಶೇಷ ಪ್ರವರ್ಗಗಳು ಯಾವ್ಯಾವಿದಾವೋ ಅವುಗಳಡಿಯಲ್ಲಿ ಅರ್ಜಿ ಹಾಕಿದ್ರೆ ಮತ್ತೆ ಕ್ರಮಬದ್ಧವಾಗಿ ಅರ್ಜಿ ಆಗ್ತಾ ಇದ್ರೆ ಅವುಗಳ ಪರಿಶೀಲನೆ ಮಾಡಲಾಗ್ತದೆ. ಅದಕ್ಕೂ ಕೂಡ 1 ತಿಂಗಳ ಅವಧಿಯನ್ನ ನೀಡಲಾಗಿದೆ. ಈ ವಿಶೇಷ ಪ್ರವರ್ಗಗಳ ಬಗ್ಗೆ ನಾನು ಮತ್ತೊಂದು ವಿಡಿಯೋನ ನಿಮ್ಗಾಗಿ ಮಾಡ್ಕೊಡ್ತೀನಿ. ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು 9ನೇದಾಗಿ ಲಾಟರಿ ಪ್ರಕ್ರಿಯೆಗೆ ಅರ್ಹ ಅಭ್ಯರ್ಥಿಗಳ ಅಂತಿಮ ಪಟ್ಟಿ ಪ್ರಕಟಣೆ. ಇದಕ್ಕಾಗಿ 27/3/2026 ನಿಗದಿ ಮಾಡಲಾಗಿದೆ. ಇನ್ನು 10ನೇದಾಗಿ ಆನ್ಲೈನ್ ತಂತ್ರಾಂಶದ ಮೂಲಕ ಮೊದಲ ಸುತ್ತಿನ ಸೀಟು ಹಂಚಿಕೆ. ಇದಕ್ಕಾಗಿ 2/4/2026 ನೀಡಲಾಗಿದೆ. ಇನ್ನು 11ನೇದಾಗಿ ಶಾಲೆಗಳಲ್ಲಿ ದಾಖಲಾತಿ ಪ್ರಾರಂಭ 4/4/2026 21/4/2026 ಇನ್ನು 12ನೇದಾಗಿ ಶಾಲೆಗಳಲ್ಲಿ ದಾಖಲಾದ ಮೊದಲ ಸುತ್ತಿನ ಮಕ್ಕಳ ವಿವರಗಳನ್ನು ತಂತ್ರಾಂಶದಲ್ಲಿ ಅಪ್ಲೋಡ್ ಮಾಡುವುದು 4/4/26 24/4/26 ಇನ್ನು 13ನೇದಾಗಿ ಆನ್ಲೈನ್ ತಂತ್ರಾಂಶದ ಮೂಲಕ 2ನೇ ಸುತ್ತಿನ ಸೀಟು ಹಂಚಿಕೆ 27/4/2026 ಇನ್ನು 14ನೇದಾಗಿ 2ನೇ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟುಗಳಿಗೆ ಶಾಲೆಗಳಲ್ಲಿ ದಾಖಲಾತಿ ಅವಧಿ ಅದಕ್ಕೆ 28/4/2026 9/5/2026 ಇನ್ನು 15ನೇದಾಗಿ ಶಾಲೆಗಳಲ್ಲಿ ದಾಖಲಾದ 2ನೇ ಸುತ್ತಿನ ಮಕ್ಕಳ ವಿವರಗಳನ್ನು ತಂತ್ರಾಂಶದಲ್ಲಿ ಅಳವಡಿಸುವುದು. ಅದಕ್ಕಾಗಿ 25/4/2026 12/5/2026 ಪ್ರೀತಿವೀಕ್ಷಕರೇ, ಯಾರೆಲ್ಲ ಅಪ್ಲಿಕೇಶನ್ ಹಾಕ್ಬೇಕು ಅಂತಿದ್ದೀರೋ ಆ ಡೇಟ್ಗಳನ್ನ ನಾನು ಅನೌನ್ಸ್ ಮಾಡಿದ್ದೀನಿ. ಆದಷ್ಟು ಅಪ್ಲಿಕೇಶನ್ ಹಾಕೋವರೆಗೆ ಕಂಪ್ಲೀಟ್ ವಿವರಗಳನ್ನು ಕೂಡ ನೀಡಿದ್ದೀನಿ. ಮುಂದಿನ ಡೇಟ್ಗಳನ್ನ ಅಷ್ಟೇ ನಾನು ಹೇಳಿದ್ದೀನಿ. ಅದ್ರ ಬಗ್ಗೆನೂ ವಿವರಣೆ ಬೇಕು ಅಂತ ಹೇಳಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಹೋಗಿ ಕಾಮೆಂಟ್ ಮಾಡಿ, ಅದ್ರ ಬಗ್ಗೆನೂ ಕೂಡ ವಿವರಣೆಯನ್ನ ಮಾಡ್ಕೊಡ್ತೀನಿ. ಆದ್ರೆ ಮೊದಲು ಅಪ್ಲಿಕೇಶನ್ ಹಾಕ್ಬೇಕು. ಆದ್ರೆ ಟ್ರಯಲ್ ಅಪ್ಲಿಕೇಶನ್ ಇದೆಯಲ್ಲ 21, 22 ಇದೇ ಫೆಬ್ರವರಿ 2026 ಮಿಸ್ ಮಾಡ್ದೇನೆ ಟ್ರಯಲ್ ಅಪ್ಲಿಕೇಶನ್ ಹಾಕೊಳ್ಳಿ. ಅಲ್ಲಿ ನಿಮ್ಗೆ ಅಪ್ಲಿಕೇಶನ್ ಹಾಕೋದು ಹೇಗೆ, ಮತ್ತೆ ಅಲ್ಲೇನಾದ್ರೂ ಸಮಸ್ಯೆಗಳು ನಿಮ್ಗೆ ಕಂಡು ಬರ್ತಾವ, ಅವುಗಳ ಪರಿಹಾರ ಹೇಗೆ, ಇವೆಲ್ಲವನ್ನು ಕೂಡ ನೀವು ನೋಡ್ಕೋಬಹುದು. ಅಂತಹ ಸಂದರ್ಭದಲ್ಲೂ ನಿಮ್ಗೆ ಸಮಸ್ಯೆಗಳಾದಲ್ಲಿ ನನ್ನ ಚಾನೆಲ್ಗೆ ಬಂದು ಕಾಮೆಂಟ್ ಗಳನ್ನ ಹಾಕಿ ನಾನು ಅದಕ್ಕೆ ಸಂಬಂಧಪಟ್ಟಂತ ವಿಡಿಯೋಗಳನ್ನ ಮಾಡ್ಕೊಡ್ತೇನೆ. ಇದಕ್ಕೆ ಸಂಬಂಧಪಟ್ಟಂತ ಇನ್ನೂ ಹಲವು ವಿಡಿಯೋಗಳನ್ನ ನಾನು ಮಾಡ್ತಾನೆ ಇರ್ತೀನಿ. ನೀವೇನಾದ್ರೂ ಇನ್ನೂ ಸಬ್ಸ್ಕ್ರೈಬ್ ಆಗದೇನೆ ವಿಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಎಷ್ಟೋ ಮಂದಿಗೆ ಈ ವಿಚಾರಗಳು ತಲುಪಬೇಕಾಗಿದೆ, ದಯಮಾಡಿ ಶೇರ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್, ಲವ್ ಯು ಆಲ್. ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಧನ್ಯವಾದಗಳು. ಮತ್ತೆ ಭೇಟಿ ಆಗ್ತಿರೋಣ.